ಹಾಯ್ ಸ್ನೇಹಿತರೆ, ನಮಸ್ಕಾರ. ಒಂದು ಕೈಯಲ್ಲಿರುವಂತಹ ಮ್ಯಾಚ್ ಅನ್ನ ಹೇಗೆ ಕಳ್ಕೋಬಹುದು ಅನ್ನೋದಕ್ಕೆ ನಿನ್ನೆ ಮ್ಯಾಚ್ ಬೆಸ್ಟ್ ಎಕ್ಸಾಂಪಲ್. ಹೌದು, ಸೂಪರ್ ಓವರ್ ಆಯಿತು, ಫೈಟ್ ಕೊಟ್ವಿ, ಫೈನಲ್ಸ್ ಓದ್ವಿ. ಹೌದು, ಸೂಪರ್ ಓವರ್ ಫಾರ್ ದ ಫಸ್ಟ್ ಟೈಮ್ WPL ಇತಿಹಾಸದಲ್ಲಿ ಆಯಿತು. ಅದನ್ನು ನಮ್ಮ RCB ಪೇಜ್ ಅವರು ಏನೋ ದೊಡ್ಡ ಸಾಧನೆ ಅನ್ನೋ ರೀತಿಯಾಗಿ ಹಾಕೊಂಡ್ರು. ನಾವೇ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀವಿ, ಫಸ್ಟ್ ಏನೇ ಮಾಡಿದ್ರು ನಾವೇ ಮಾಡ್ತೀವಿ ಅಂತ. ಬಟ್ ಸ್ಟಿಲ್ ನಮ್ಮಲ್ಲಿ ಕಾಡುವಂಥ ಪ್ರಶ್ನೆ, ಸೂಪರ್ ಓವರ್ ತನಕ ಯಾಕೆ ಹೋಗ್ತೀರಾ ನೀವು? 7 ವಿಕೆಟ್ ಹೋಗಿದೆ, ರನ್ ಬೇಕಾದಷ್ಟು, ಆಲ್ಮೋಸ್ಟ್ ಡಬಲ್ ರನ್ ಬೇಕಾಗಿತ್ತು. ಬಾಲ್ಗಿರೋಕ್ಕೆ ಡಬಲ್ಗಿಂತ ಹೆಚ್ಚಾಗಿತ್ತು ಬಾಲ್ ಎಷ್ಟಿತ್ತು. ಬಟ್ RCBಯ ಬೇಸಿಕ್ಸ್ ಅರ್ಥ ಆಗಲ್ಲ, ಎಲ್ಲಿ ಮಿಸ್ ಮಾಡ್ತಾರೆ ಏನು ಅಂತ. ನೆನ್ನೆ ಹೌದು, ನಮ್ಮ ಒಂದಷ್ಟು ಬೌಲರ್ಗಳು, ವೆರ್ಹ್ಯಾಮ್ ಇರ್ಬೋದು, ರೇಣುಕಾ ಸಿಂಗ್ ಕೂಡ ಲಾಸ್ಟ್ ಓವರ್ ಎಕ್ಸ್ಪೆನ್ಸಿವ್ ಆದರು. ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತೆ ಆ ಒಂದು ಟೈಮಲ್ಲಿ. ಏನು ನಿಮಗೆ ಕ್ರಂಚ್ ಸಿಚುವೇಶನ್ ಬರಬೇಕಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೊರಗಡೆ ಬರಬೇಕಾಗುತ್ತೆ. ಬಟ್ ಓಕೆ, ಒಂದು ಬ್ಯಾಡ್ ಡೇ. ಚಿನ್ನಸ್ವಾಮಿ ಸ್ಟೇಡಿಯಂ ಒಂಥರ ನಮಗೆ ಶತ್ರುನೂ ಹೌದು, ಮಿತ್ರನೂ ಹೌದು. ನಮ್ಮ ಸ್ಟೇಡಿಯಮ್ಮೇ ನಮಗೊಂಥರ ಸಮಸ್ಯೆ. ಬಟ್ ಓವರಾಲ್ ನೋಡಿದಾಗ ನಿನ್ನೆ ಮಾಡಿದಂಥ ಟ್ಯಾಕ್ಟಿಕ್ಸ್ಗಳಲ್ಲಿ ಮಿಸ್ಟೇಕ್ ಮಾಡಿದೆ RCB. ವಿಶೇಷವಾಗಿ ಎಲಿಸ್ಪೆರಿ ಅವರಿಗೆ 2 ಓವರ್ ಬೌಲಿಂಗ್ ಕೊಟ್ಟಿದ್ದು ಯಾಕೆ ಅನ್ನೋದು ಇನ್ನೂ ಕೂಡ ಪ್ರಶ್ನೆ. 10 ರನ್ ಕೊಟ್ಟಿದ್ರು, 1 ವಿಕೆಟ್ ಗಳಿಸಿದ್ರು. ಬಟ್ ಸ್ಟಿಲ್ ಅವರಿಗೆ 2 ಓವರ್ ಕೊಡಲಿಲ್ಲ. ಓಕೆ, ಅದಾಯಿತು. ಅದಾದಮೇಲೆ ಸೂಪರ್ ಓವರ್ ಬ್ಯಾಟಿಂಗ್ ಅಂತ ಬಂದಾಗ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದು 90 ರನ್ ಹೊಡೆದಂತಹ ಎಲಿಸ್ಪೆರಿ ಅವರೇ ಬರ್ತಾರೆ ಅಂತ. ಬಟ್ ಅದು ಕೂಡ ಆಗಲಿಲ್ಲ. ಏನಾದರೂ ನಾವು ಸೆಕೆಂಡ್ ಬ್ಯಾಟಿಂಗ್ ಆದರೆ ಎಲಿಸ್ಪೆರಿ 90 ರನ್ ಹೊಡೆದಿದ್ದಾರೆ, ಸುಸ್ತಾಗಿದೆ ಅಂತ ನಾವು ಅನ್ಕೋಬೋದಾಗಿತ್ತು. ಬಟ್ ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿರೋದು 90 ರನ್ ಗಳಿಸಿರೋದು ನಾಟ್ ಔಟ್, ಫಸ್ಟ್ ಬ್ಯಾಟಿಂಗ್ ಮಾಡಿ. ಸೊ ಹಾಗಾಗಿ ಟಯರ್ಡ್ ಆಗಿರುವಂಥ ಪ್ರಶ್ನೆನೂ ಬರಲ್ಲ. ಬಟ್ ಇನ್ನೂ ಕೂಡ ಪ್ರಶ್ನೆ ಆಗಿ ಉಳ್ಕೊಂಡಿದೆ. ಆಮೇಲೆ ರಿಚಾ ಘೋಷ್ ಫಸ್ಟ್ ಬಾಲ್ ಡಿಫೆನ್ಸ್ ಮಾಡಿದಂಥ ರೀತಿ, ಸ್ಮೃತಿ ಮಂದಾನಗಂತೂ ಬ್ಯಾಟ್ ಲೂಸ್ ಮಾಡೋಕ್ಕೆ ಬಿಡಲೇ ಇಲ್ಲ. ಅವರು ಎಲ್ಲೂ ಬ್ಯಾಟ್ ಲಿಫ್ಟಿಗೆ ಟೈಮೇ ಕೊಡಲಿಲ್ಲ. ಅಷ್ಟು ಚೆನ್ನಾಗಿ ಬೌಲಿಂಗ್. ಎಕ್ಲ್ಸ್ಟನ್ ಅವ್ರಿಗೆ ನಾವು ಅಪ್ರಿಸಿಯೇಷನ್ ಮಾಡಲೇಬೇಕು. ಒಬ್ಬ ಸ್ಪಿನ್ನರ್ ಆಗಿ ಇಟ್ಸ್ ನಾಟ್ ಈಸಿ 8 ರನ್ಗಳನ್ನು ಡಿಫೆಂಡ್ ಮಾಡೋದಿದೆಯಲ್ಲ ಸ್ಪಿನ್ನರ್ಗೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ತುಂಬ ತುಂಬ ಕಷ್ಟ. ಬಟ್ ಓವರಾಲ್ RCB ಒಂದಷ್ಟು ಬೇಸಿಕ್ಸ್ ಮಿಸ್ ಮಾಡಿದೆ. ಸ್ಮೃತಿ ಮಂದನ ಅವರ ಕ್ಷಮೆ ಕೇಳಿದ್ದಾರೆ. ಕ್ಷಮೆ ಕೇಳಬೇಕು. ನಾವು ಆ್ಯಸ್ ಎ ಟೀಮ್ ನಾವು ಗೆಲ್ಸ್ಕೊಡ್ಲಿಲ್ಲ ಅಷ್ಟು ಶ್ರಮ ಹಾಕಿ ಅಂತ ಪ್ರೆಸೆಂಟೇಷನ್ ಸೆರೆಮನಿಯಲ್ಲಿ ಸ್ಮೃತಿ ಮಂದನ ಕೂಡ ಹೇಳಿದರು. ನಿಜವಾಗ್ಲೂ ಇವರೆಲ್ಲ ಹೋಗಿ ಸಾರಿ ಕೇಳಬೇಕು. ಯಾಕಂದರೆ ABಗೆ ಇದೇ ಪರಿಸ್ಥಿತಿ. ಹಲವಾರು ಮ್ಯಾಚ್ ಅವ್ರು ಗೆಲ್ಸ್ಕೊಡ್ತಾ ಇದ್ರು, ಬಟ್ ಉಳಿದಂಥ ಪ್ಲೇಯರ್ಗಳು ಲೆಟ್ ಡೌನ್ ಮಾಡ್ತಾ ಇದ್ರು. ಸೊ ಇದನ್ನು RCB ಸರಿ ಮಾಡ್ಕೊಳ್ದೆ ಹೋದರೆ ಈ ಟೂರ್ನಿಯಲ್ಲಿ ಕಷ್ಟ ಆಗುತ್ತೆ. ಏನಂತೀರ? ಕಮೆಂಟ್ ಮಾಡಿ.